ಕಮಲಾಪುರದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರ. ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಕಮಲಾಪುರ ಪಟ್ಟಣ ತಹಶೀಲ್ದಾರ್ ಕಚೇರಿ ಮುಂದೆ ನಡೆಯುತ್ತಿರುವ ಅನಿರ್ದಿಷ್ಟ ಮುಷ್ಕರ 5ನೇ ದಿನಕ್ಕೆ ಕಾಲಿಟ್ಟಿದೆ. ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈ ಈಡೇರಿಕೆಗಾಗಿ ಈಗಾಗಲೇ ಮೊದಲ ಹಂತದ ಹೋರಾಟವನ್ನ ನಡೆಸಿತು. ಯಾವುದೇ ಪ್ರಯೋಜನ ಆಗದ ಕಾರಣ ಕೈಗೆ ಕಪ್ಪು ಕಟ್ಟಿ ಧರಿಸಿ 1 ತಿಂಗಳ ಪರಿವರ್ತಕ ರಜೆಗಾಗಿ ಅರ್ಜಿ ಹಾಕಿ 2ನೇ ಹಂತದ ಹೋರಾಟವನ್ನ ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ನಡೆಸುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟ ಮುಷ್ಕರ 5ನೇ ದಿನಕ್ಕೆ ಕಾಲಿಟ್ಟಿದೆ. ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದ ಜಿಲ್ಲಾ ಘಟಕ ಕಲಬುರಗಿ ಬೆಂಬಲ ಸೂಚಿಸಿದೆ. ತಾಲೂಕಿನಲ್ಲಿ 20 ಗ್ರಾಮದ ಆಡಳಿತ ಅಧಿಕಾರಿಗಳ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ. ನಾವು ಶಾಂತಿಯುತವಾಗಿ ಮೌನವಾಗಿ ಮುಷ್ಕರಕ್ಕೆ ತಿಳಿದು 5 ದಿನಗಳಾಗಿದೆ. ಮೇಲಾಧಿಕಾರಿಗಳು ಮತ್ತು ಸರ್ಕಾರವನ್ನ ನಮ್ಮ ಕೂಗು ಕೇಳುತ್ತಿಲ್ಲ. ಸರ್ಕಾರ ಮೊಂಡತನಕ್ಕೆ ಬಿದ್ದಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಆಡಳಿತ ಅಧಿಕಾರಿಗಳ ಕರ್ತವ್ಯ ನಿರ್ವಹಿಸುವ ಸ್ಥಳದಲ್ಲಿ ಕೇಂದ್ರ ಕಚೇರಿ ಕಟ್ಟಡ ಒದಗಿಸಿ ಅದಕ್ಕೆ ಬೇಕಾಗುವ ಸುಸಜ್ಜಿತ ಕಚೇರಿ, ಗುಣಮಟ್ಟದ ಟೇಬಲ್, ಕುರ್ಚಿ, ಅಲಮೇರಿ, ಪ್ರಿಂಟರ್, ಸ್ಕ್ಯಾನರ್ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಬೇಡಿಕೆ ಈಡೇರದಿದ್ದರೆ ಮುಂಬರುವ ದಿನಗಳಲ್ಲಿ ರಾಜ್ಯಾದ್ಯಂತ ಮುಷ್ಕರ ಕೈಗೊಳ್ಳಲಾಗುತ್ತೆ ಎಂದರು. ತಾಲೂಕು ಘಟಕ ಅಧ್ಯಕ್ಷ ಜಯಪ್ರಕಾಶ್ ಹಣಕುಣೆ, ಗೌರವಾಧ್ಯಕ್ಷ ಅಂದಪ್ಪ ಆಲೂರು, ಪ್ರಧಾನ ಕಾರ್ಯದರ್ಶಿ ಬಿ ಕೊಟ್ರೇಶ, ಉಪಾಧ್ಯಕ್ಷ ಸವಿತಾ ಬೊದ್ದೆ, ಸಾಹೇಬಗೌಡ ತಾವರಖೇಡ, ಬಸವರಾಜ ಚಕ್ಕಿ, ಸುನಿಲ್ ಮಾಟೂರು, ಸಂಜುಕುಮಾರ್, ಪದ್ಮಾವತಿ, ಅಶ್ವಿನಿ, ಶ್ವೇತಾ, ಪ್ರಭಾವತಿ, ಗುರುಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು. ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಏನೇ ಬರಲಿ, ಏನೇ ಬರಲಿ, ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಸಂಘಕ್ಕೆ, ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಸಂಘಕ್ಕೆ. ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ತಾಲೂಕಾ ಘಟಕ ಕಮಲಾಪುರ. ಇಂದು ನಾವು ಮುಷ್ಕರ ಕೈಗೊಂಡ ಕಾರಣವೇನೆಂದರೆ, ಈ 4 ತಿಂಗಳ ಮುಂಚೆ ನಾವು ಇದೇ ಥರ ಮುಷ್ಕರ ಕೈಗೊಂಡಿದ್ದೀವಿ ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ. ಆಗ ನಮ್ಮ ಸರ್ಕಾರವು ಮತ್ತು ಜನರಿಗೆ ಆಗಂಥ ತೊಂದರೆಗಳನ್ನು ನಾವು ಮನವರಿಕೆ ಮಾಡಿಕೊಂಡು ಸರ್ಕಾರವು ನಮ್ಮ ಹಂತದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಎಂಬ ಆಶ್ವಾಸನೆ ಕೊಟ್ಟ ಕಾರಣ ಮತ್ತು ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳನ್ನು ಕಂಡು ನಮ್ಮ ಮುಷ್ಕರವನ್ನು ಹಿಂಪಡೆದುಕೊಂಡಿದ್ದೀವಿ. ಈ 4 ತಿಂಗಳ ಒಳಗಾಗಿ ನಮ್ಮ ಯಾವುದೇ ತರಹದ ನಾವು ಬೇಡಿಕೆ ಇಟ್ಟಿದ್ದಲ್ಲಿ ಒಂದೂ ಸಹ ಬೇಡಿಕೆ ಈಡೇರಿದ ಕಾರಣ ಈ 2ನೇ ಹಂತದ ಮುಷ್ಕರವನ್ನು ನಾವು 10ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿರುತ್ತೇವೆ. ಈ ನಮ್ಮಲ್ಲಿ ನಮ್ಮ ಹುದ್ದೆ ತಾಂತ್ರಿಕೇತರ ಹುದ್ದೆ ಆಗಿರುತ್ತದೆ. ಆದರೆ ಇತ್ತೀಚಿನ ನಾವು ಮಾಡುತ್ತಿರುವ ಎಲ್ಲ ಕೆಲಸಗಳು ತಾಂತ್ರಿಕ ಕೆಲಸಗಳಾಗಿರುವ ಕಾರಣ ಈ ತಾಂತ್ರಿಕ ಕೆಲಸಗಳು ಮಾಡಲು ಏನೇನು ನಮಗೆ ಮೂಲಭೂತ ಸೌಕರ್ಯಗಳು ಬೇಕು, ಆ ಯಾವ ಒಂದು ಸೌಕರ್ಯಗಳು ನಮ್ಗೆ ಕೊಡದೆ ಸಿಕ್ಕಾಪಟ್ಟೆ ನಮ್ಮ ಮೇಲೆ ಒತ್ತಡ ಹೇರಿ ಕೆಲಸ ತಗೊಳ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ನಮ್ಮ ದಿನನಿತ್ಯ ಜೀವನದಲ್ಲಿ ಮಾನಸಿಕ ಖಿನ್ನತೆಗೆ ಒಳಗಾಗ್ತಿದ್ದೇವೆ. ಇದರಲ್ಲಿ ಇನ್ನಿರತ್ತಿರ ಕೆಲಸಗಳಲ್ಲಿ ಇನ್ನಿತರ ಇಲಾಖೆಗಳಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೆ ಸಮಯದ ಒಂದು ಅಭಾವ ಇದ್ದ ಕಾರಣ ಬೇರೆ ಇಲಾಖೆಗಳಿಗೆ ಸಮಯದ ನಿಗದಿಪಡಿಸಿರ್ತಾರೆ. ಈ ಸಮಯದಲ್ಲಿ ಮಾತ್ರ ಈ ಕೆಲಸ ಮಾಡಬೇಕು ಅಂತ. ನಮ್ಮ ಇಲಾಖೆಯಲ್ಲಿ ಆ ಥರ ಯಾವುದೇ ಥರ ಆಗ್ತಾ ಇಲ್ಲ. ನಮ್ಮಲ್ಲಿ ಸಮಯದ ಯಾವುದೇ ನಿಗದಿತ ಸಮಯ ನಿಗದಿಪಡಿಸಿರುವುದಿಲ್ಲ. ಬೆಳಗ್ಗೆ 9 ಗಂಟೆಗೂ ಬರಬೇಕಾಗತ್ತೆ, ರಾತ್ರಿ 10 ಗಂಟೆ ಆದರೂ ಕೆಲಸ ಮಾಡಬೇಕಾಗತ್ತೆ, ನಾಳೆ ಸಭೆ ಇದೆ ಅಂದರೆ ಇಡೀ ರಾತ್ರಿನೂ ಕೆಲಸ ಮಾಡಬೇಕಾಗತ್ತೆ. ಮತ್ತು ಆ ಥರ ಆಗಿ ನಮ್ಮ ವೈಯಕ್ತಿಕ ನಮ್ಮ ಜೀವನಕ್ಕೆ ನಾವು ಸಮಯ ಕೊಡೋಕ್ಕೆ ಆಗ್ತಾ ಇರಲಿಲ್ಲ. ಆ ಥರ ಒಂದು ನಮ್ಮ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಒಂಥರ ನಮ್ಮ ಜೀವನ ಹೇಗಾಗಿದೆ ಅಂದರೆ, ಹಿಂದಿನ ಕಾಲದಲ್ಲಿ ಜೀತಕ್ಕಂತಿರ್ತಿದ್ರು, ಆ ಥರ ನಾವು ಸರ್ಕಾರಿ ನೌಕರ ನಮ್ಮ ಕಂದಾಯ ಇಲಾಖೆಯಲ್ಲಿ ನೌಕರ ಸೇವೆ ಸಲ್ಲಿಸೋರು ನಮ್ಮ ಹಣೆಬರ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾವು ಈಗಾಗಲೇ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದು ಸರ್ಕಾರದಿಂದ ಮೊಬೈಲ್ ಕೊಟ್ಟು ಅವರಿಗೆ ಇಲ್ಲದ ಡಾಟಾ ಕೊಟ್ಟು ಅವರಿಂದ ಕೆಲಸ ತಗೋತಾ ಇದ್ದಾರೆ. ನಾವು ಅವ್ರಿಗಿಂತ ಕಡೆಗಣಿಸಿಬಿಟ್ಟಿದ್ದಾರೆ. ನಮಗೆ ಒಂದು ಸರ್ಕಾರದಿಂದ ಇದುವರೆಗೂ ನಮಗೊಂದು ಯಾವುದೇ ಒಂದು ಉತ್ತಮವಾದ ಕಚೇರಿ ಕೊಟ್ಟಿಲ್ಲ, ಒಂದು ಪೆನ್ ಇಲ್ಲ, ಲ್ಯಾಪ್ಟಾಪ್ ಇಲ್ಲ, ಒಂದು ಮೊಬೈಲ್ ಇಲ್ಲ, ಇಂಟರ್ನೆಟ್ ಇಲ್ಲ, ಯಾವುದೇ ಕೊಡದೆ ಎಲ್ಲ ತಾಂತ್ರಿಕ ಕೆಲಸಗಳನ್ನು ನಮ್ಮಲ್ಲಿ ಮಾಡೋಕ್ಕೆ ಹೇರ್ತಾ ಇದ್ದಾರೆ. ಇತ್ತೀಚೆಗೆ ನಾವು ಮುಷ್ಕರ ಇನ್ನಿಗೆ ನಮ್ಮ 5ನೇ ದಿನ ಇದೆ. ಈ 5ನೇ ದಿನವರೆಗೂ ಸಹ ನಮ್ಮಿಂದ ಏನಿದೆ ಏನಿಲ್ಲ, ನಿಮ್ಮ ಬೇಡಿಕೆಗಳಿಗೆ ನಾವು ಸ್ಪಂದಿಸ್ತೀವಿ, ಮಾಡಿಕೊಡ್ತೀವಿ ಅನ್ನೋದು ಆಶ್ವಾಸನೆ ಇದುವರೆಗೂ ಯಾರೂ ಕೊಟ್ಟಿರಲ್ಲ. ಅದನ್ನು ಹೊರತುಪಡಿಸಿ ನಮ್ಮ ಲಾಗಿನ್ನಲ್ಲಿ ನಾವು ಮಾಡೋಂಥ ಕೆಲಸಗಳನ್ನು ಸಂಯೋಜನೆ ಆ್ಯಪ್ ಮುಖಾಂತರ ಸಾರ್ವಜನಿಕರ ಜಾತಿ, ಆದಾಯ, ಇನ್ನಿತರ ಅರ್ಜಿಗಳನ್ನು ನಾವು ನಮ್ಮ ಲಾಗಿನ್ನ ಡಿಯಾಕ್ಟ್ ಮಾಡಿ
ಕಂದಾಯ ನಿರೀಕ್ಷಕರ ಲಾಗಿನ್ಗೆ ಡೈವರ್ಟ್ ಮಾಡಿರ್ತಾರೆ. ಹಾಗಾಗಿ ನಮಗೆ ಯಾವುದೇ ಥರ ಸ್ಪಂದನೆ ಇದುವರೆಗೆ ಸಿಕ್ಕಿಲ್ಲ. ಸೊ ನಾವು ಅದೇ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ, ನಮ್ಮ ಏನು ಬೇಡಿಕೆಗಳು ಎಲ್ಲ ಬೇಡಿಕೆಗಳು ನ್ಯಾಯಯುತವಾದಂಥ ಬೇಡಿಕೆಗಳಿದ್ದಾವೆ. ಸೊ ದಯವಿಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸಿದಲ್ಲಿ ನಾವು ಒಂದು ಸುಸಜ್ಜಿತವಾದ ಸಾರ್ವಜನಿಕರಿಗೆ ಒಂದು ಸೇವೆ ಸಲ್ಲಿಸಲೇ ಅನುವು ಮಾಡಿಕೊಡ್ಬೇಕಂತ ಸರ್ಕಾರದಲ್ಲಿ ನಾನು ನಿವೇದಿಸ್ತೀನಿ ಮತ್ತು ವಿನಂತಿಸ್ಕೊಳ್ತೇನೆ. ಬೇಡಿಕೆಗಳು ಏನಿದ್ದಾವೆ, ನಾವು ಯಾವುದಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ಆ ನಮ್ಮ ಮೂಲಭೂತ ಏನೇನು ಸೌಲಭ್ಯಗಳು ಬೇಕಾಗಿದ್ದಾವೆ. ನಮಗೆ ನಮ್ಮ ಕೇಂದ್ರ ಸ್ಥಾನದಲ್ಲಿ ಒಂದು ಕಚೇರಿ ಇರಬೇಕು, ನಮಗೆ ಕೂಡಕ್ಕೊಂದು ಚೇರು ಟೇಬಲು ಮೇಜ್ ಇರಬೇಕು, ನಮಗೆ ಆದಂಥ ಒಂದು ತಾಂತ್ರಿಕ ಕೆಲಸ ಮಾಡೋಕ್ಕೆ ಮೊಬೈಲ್ ಬೇಕು, ಅದಕ್ಕೆ ಡಾಟಾ ಬೇಕು, ಲ್ಯಾಪ್ಟಾಪ್, ಪ್ರಿಂಟರ್, ಇವೆಲ್ಲ ನಮ್ಮ ಮೂಲಭೂತ ಸೌಲಭ್ಯಗಳು. ಇದು ಬೇಡಿಕೆಗಳಾದವು ಸೌಲಭ್ಯವು. ಇನ್ನಿತರ ಏನದ ರೂಲ್ 6ನಲ್ಲಿ ಅಂತರ್ಜಿಲ್ಲಾ ವರ್ಗಾವಣೆ ಆಗಬೇಕು, ಗ್ರಾಮ ಸಹಾಯಕರ ನಿಗದಿತ ಇದು ಸೇವೆ ಒದಗಿಸ್ಕೊಡ್ಬೇಕು. ಇನ್ನಿತರ ಹಲವಾರು ನಮ್ಮ 23-30 ಬೇಡಿಕೆಗಳದಾವೆ. ಸೊ ಇದು ಮೂಲಭೂತ ಏನೇನು ಇತ್ಯರ್ಥ ಪಡಿಸೋಕ್ಕೆ ಸಾಧ್ಯವೇ, ಇವು ಬೇಡಿಕೆಗಳನ್ನು ಈಡೇರಿಸಬೇಕು. ಒಂದು ವೇಳೆ ಈ ಬೇಡಿಕೆಗಳು ಯಾವುದೇ ಈಡೇರಿಸದ ಕಾರಣ ನಾವು ಇನ್ನು ಮುಂದೆ ಬೆಂಗಳೂರಲ್ಲಿ ರಾಜ್ಯಾದ್ಯಂತ ಮುಷ್ಕರ ಕೈಗೊಳ್ಳಬೇಕಂತೂ ನಾವು ನಿರ್ಧರಿಸಿದ್ದೀವಿ. ಸೊ ರಜಾ ದಿನಗಳಲ್ಲಿ ಸಹ ನಮ್ಮ ಮೇಲೆ ಕೆಲಸದ ಒತ್ತಡ ಹೇರ್ತಾರೆ, ಯಾವುದೇ ಸಮಯ ಇರಲ್ಲ, ಈ ಮಾಡೋವಂಥ ಕೆಲಸಗಳಿಗೆ ನಿಗದಿತ ಸಮಯ ಕೊಡಲ್ಲ, ಯಾವುದೇ ಸೌಲಭ್ಯಗಳು ಕೊಡಲ್ಲ, ಕೆಲಸದ ಒತ್ತಡ ದಿನೇ ಹೆಚ್ಚಿಗಾಗಿ ಎಟ್ ಎ ಟೈಮ್ ಯಾವುದೇ ಹೊಸ ಯೋಜನೆಗಳ ಬಿಡುಗಡೆ ಮಾಡ್ತಾರಂದರೆ ಆ ಸಮಯ ಆ ಯೋಜನೆ ಇನ್ನೊಬ್ರಿಗೆ ತಲುಪಿಸ್ಬೇಕಾದ್ರೆ ಅದಕ್ಕೆ ತಕ್ಕಂತೆ ನಮಗೆ ಒಂದು ಟ್ರೈನಿಂಗು ಕೊಟ್ಟಿರಲ್ಲ. ಆದರೂ ಸಹ ಅನುಷ್ಠಾನಕ್ಕೆ ತರ್ತಾರೆ, ಮಾಡಿ ಅಂತೆ ಪೈಲಟ್ ಮೋಡಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಟಾರ್ಗೆಟ್ ಮಾಡ್ತಾರೆ. ಈ ದಿವಸದಲ್ಲಿ ಇಷ್ಟು ಆಗಲೇಬೇಕು, ಆಗಲಿಲ್ಲ ಅಂದರೆ ನಿಮಗೆ ನೋಟಿಸ್ ಕೊಡ್ತೀವಿ, ನಿಮಗೆ ಸಸ್ಪೆಂಡ್ ಮಾಡ್ತೀವಿ ಅಂತ ಹೆದರಿಸ್ತಾರೆ. ಈ ಥರ ನಮ್ಮ ಜೀವನ ಪ್ರವೃತ್ತಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ದಯವಿಟ್ಟು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ತಕ್ಕಂತೆ ನಿಗದಿತ ನಮಗೆ ಟ್ರೈನಿಂಗ್ ಕೊಡಬೇಕು, ಅದಕ್ಕೆ ರ್ಯಾಂಕಿಂಗ್ ಸಿಸ್ಟಮ್ ಇದು ಪದ್ಧತಿಯನ್ನು ರದ್ದು ಮಾಡಬೇಕು. ನಾವು ನಮಗೂ ಒಂದು ಜೀವನ ಇದೆ ರೀ, ನಮಗೂ ಸಂಸಾರ ಇದೆ, ಕುಟುಂಬ ಇದೆ, ನಮಗೆ ನಮ್ಮವರಿಗೆ ಆಗಿ ನಾವು ಸಮಯ ಕೊಡಬೇಕಾಗಿದೆ. ಸರ್ಕಾರಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಒಂದು ಸಮಯ ನಿಗದಿಪಡಿಸಿ ಅದರ ಪ್ರಕಾರ ನಮಗೆ ಕೆಲಸದ ಒತ್ತಡ ಹೊರೆ ಕಡಿಮೆ ಮಾಡಿ ನಮಗೊಂದು ಜಾಬ್ ಚಾರ್ಟ್ ನಮ್ಮದೇ ಆದಂಥದ್ದು ಮುಖ್ಯವಾದ ನಮ್ಮ ಇಲಾಖೆಗೆ ನಮ್ಮ ವೃಂದಕ್ಕೆ ಏನು ನಮ್ಮ ಕೆಲಸ ಮಾಡಬೇಕು ಆ ಜಾಬ್ ಚಾರ್ಟ್ ಫಸ್ಟ್ ನಿಗದಿಪಡಿಸಿ ನಮಗೆ ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟ ನಂತರ ನಾವು ಯಾವ ಕೆಲಸ ಕೊಟ್ಟರು ಮಾಡೋಕ್ಕೆ ಸಿದ್ಧರಿದ್ದೀವಿ ಅಂತ ನಾನೊಂದು ಮನವಿ ಮಾಡ್ಕೋತೀನಿ ಸರ್. ಕರ್ತವ್ಯಗಳು ಏನು ಮಾಡಬೇಕಾದ್ರೆ ನಮ್ಮ ಜಾಬ್ ಚಾರ್ಟ್ ಮಾಡಿಸ್ಕೊಡಿ ಫಸ್ಟ್. ಅದಕ್ಕೆ ಆ ರಜೆ ದಿನಗಳಲ್ಲಿ ಕೆಲಸ ತೊಗೋಬೇಡಿ. ಮತ್ತು ನಾವು ಯಾವ ದಿನನಿತ್ಯ ಕೆಲಸ ಮಾಡ್ತೀವೋ ಆ ಸಮಯ ನಿಗದಿಪಡಿಸಿ. ಎಲ್ಲ ಸರ್ಕಾರಿ ನೌಕರರಿಗೆ ಬೆಳಗ್ಗೆ 10ರಿಂದ 5:30 ಅಂತ ಸಮಯ ಇರುತ್ತೆ. ನಮಗೂ ಸಹ ನಮ್ಮದು ಜೀವನ ಇದೆ, 10ರಿಂದ 5:30 ನಮ್ಮದು ಸಮಯ ನಿಗದಿಪಡಿಸಿ. ಮತ್ತು ಕ್ವಾಂಟಿಟಿ ಕೆಲಸಕ್ಕಿಂತ ನಮ್ಮ ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ನೀವು ಕ್ವಾಂಟಿಟಿ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ, ಕ್ವಾಲಿಟಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ಕ್ವಾಲಿಟಿ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ತಕ್ಕಂತೆ ನಮಗೊಂದು ಟ್ರೈನಿಂಗು ಕೊಡಬೇಕು. ನೀವು ಯಾವುದೇ ಒಂದು ಹೊಸ ಯೋಜನೆ ತಂದರೆ ಅದಕ್ಕೆ ತಕ್ಕಂತೆ ಏನೇನು ನಮಗೆ ಉಪಕರಣ ಬೇಕೋ ಆ ಉಪಕರಣಗಳು ಕೊಡಬೇಕು. ನಾವು ಯಾವುದೇ ಕೆಲಸ ಇದ್ದರೂ ನಾವು ಅನುಷ್ಠಾನಕ್ಕೆ ತರೋದ್ರಲ್ಲಿ ನಿಸ್ಸಂದೇಹನೇ ಇಲ್ಲದೆ ನಾವು ಮಾಡಿಕೊಡ್ತೀವಂತೆ ನಾನು ಇದೊಂದು ಆಶ್ವಾಸನೆ ಕೊಡಬಲ್ಲೆ ಸರ್. ಎಲ್ಲರಿಗೆ ಕೊಡಬೇಕಾಗಿದೆ, ಎಲ್ಲ ಕೊಟ್ಟಿದ್ದೀವಿ. ಈಗ ರಾಜ್ಯ ಸಂಘದಿಂದ ನಾವು ಏನಾದರೂ ನಮಗೆ ಕರೆ ಕೊಟ್ಟು ಅಲ್ಲೇ ನಾವು ಏನಾದರೂ ನಮ್ಮ ಬೇಡಿಕೆಗಳು ಇತ್ಯರ್ಥ ಆಗದೇ ಇದ್ದಲ್ಲಿ ನಾವು ಈಗ ರಾಜ್ಯಾದ್ಯಂತ ಬೆಂಗಳೂರಲ್ಲಿ ಮುಷ್ಕರ ಮಾಡಬೇಕಂತ ನಿರ್ಧರಿಸಿದ್ದೀವಿ ಸರ್. ಕಂದಾಯ ಸಚಿವರಿಗೆ ಏನಿಲ್ಲ ಸರ್, ನಮ್ಮ ಈಗ ನಾವು 5ನೇ ದಿನದ ಮುಷ್ಕರ ನಾವು ಕೈಗೊಂಡಿದ್ದೀವಿ. ಈ 5 ದಿವಸದಲ್ಲಿ ಸಹ ನಮಗೆ ಯಾವುದೇ ಥರ ನಮಗೆ ಸ್ಪಂದನೆ ಸಿಕ್ಕಿಲ್ಲ. ಆದ ಕಾರಣ ದಯವಿಟ್ಟು ನಮ್ಮ ಎಲ್ಲ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಿ ಸಾರ್ವಜನಿಕರ ಆಗುತ್ತಿರುವ ತೊಂದರೆಗಳನ್ನು ನಿರ್ಮೂಲನೆ ಮಾಡಬೇಕಂತ ನಾನು ವಿನಂತಿಸ್ಕೊಳ್ತೇನೆ ಸರ್ ಅವ್ರ ಹತ್ರ. ನನ್ನ ಹೆಸರು ಜಯಪ್ರಕಾಶ್ ಹಣಕುಣೆ ಅಂತ ಸರ್, ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ತಾಲೂಕಾ ಘಟಕ ಕಮಲಾಪುರ ಸರ್.